ಆನೇಕಲ್ ವಕೀಲರ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಂಡಿದ್ದೇನೆ. ಬಹಳ ವಿಜೃಂಭಣೆಯಿಂದ ಬಹಳ ಉತ್ಸಾಹದಿಂದ ಉರುಪಿನಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇದಕ್ಕೆ ಬಹಳ ಒಂದು ಸಂತೋಷ ಆಗಿದೆ. ಯಾಕೆಂದರೆ ನಾವು ನವಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಬಟ್ ಅದು ದಿನನಿತ್ಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು. ನಮ್ಮ ದಿನಚರಿಯಲ್ಲಿ, ನಮ್ಮ ದಿನನಿತ್ಯದ ಕಾರ್ಯಕಲಾಪಗಳಲ್ಲಿ ಮಾಡಬೇಕು. ಕನ್ನಡಕವಾಗಿರಬಾರ್ದು, ಕನ್ನಡ ಕಣ್ಣಾಗಿರಬೇಕು. ಅದು ನಮ್ಮ ಮಾತೃಭಾಷೆ. ನಾವು ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಪ್ರತಿನಿತ್ಯ ಕನ್ನಡದಲ್ಲಿ ಮಾತಾಡಬೇಕು. ಯಾಕೆಂದರೆ ಇವತ್ತು ಮಕ್ಕಳೆಲ್ಲ ಇಂಗ್ಲೀಷಲ್ಲಿ ಮೀಡಿಯಮಲ್ಲಿ ಕಲಿತಾ ಇದ್ದಾರೆ. ಆದರೂ ಕೂಡ ಕನ್ನಡವನ್ನು ನಾವು, ಯಾಕೆಂದರೆ ಅದು ಮಾತೃಭಾಷೆ ಆಗಿರೋದನ್ನ ಮಾಡಬೇಕು. ಈ ರೀತಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು. ಎಲ್ಲ ವೃತ್ತಿಗಳಲ್ಲೂ ಕೂಡ ಕನ್ನಡವನ್ನು ನಾವು ಹೆಚ್ಚು ಬಳಸಬೇಕು. ಸರ್, ರಾಜ್ಯದಲ್ಲಿ CM ಕುರ್ಚಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್, ತಮ್ಮ ಒಂದು ಪ್ರತಿಕ್ರಿಯೆ? ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅಲ್ಲ, ಅದು ರಾಜ್ಯದ ಜನರು ತೀರ್ಮಾನ ಮಾಡ್ತಾರೆ, ಇದು ಬೇಕಿತ್ತಾ ಬೇಡವಾ ಅಂದ್ಬಿಟ್ಟು. ಅದರಿಂದ ಇದ್ರ ಬಗ್ಗೆ ಇದು ಆಂತರಿಕ ವಿಚಾರ, ಅವರ ಕಾಂಗ್ರೆಸ್ ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. DK ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸಮುದಾಯ ಇದ್ದಿದೆ CM ಕೊಡಬೇಕು ಅಂತ, ತಾವು ಕೂಡ ಅದೇ ಸಮುದಾಯ ನಾಯಕರಾಗಿದ್ದೀರಾ, ಏನು ಹೇಳಕ್ಕೆ ಬಯಸುತ್ತೆ ತಾವು? ಇಲ್ಲ, ನಾನು ಹೇಳಿದ್ನಲ್ಲ, ಅದೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಆನೇಕಲ್ ವಕೀಲರ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ವಿ. ಈ ಕನ್ನಡ ರಾಜ್ಯೋತ್ಸವದ ಸಮಾರಂಭಕ್ಕೆ ನಮ್ಮ ಹೆಮ್ಮೆಯ ಸಂಸದರು ಬಂದು ಅತ್ಯಂತ ಮೌಲ್ಯಯುತವಾದಂಥ ಮಾತುಗಳನ್ನಾಡಿದ್ದಾರೆ. ಅವರಿಗೆ ನಾವು ವಕೀಲರ ಸಂಘದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಕೆಲವು ಟ್ರಾಫಿಕ್ ಜಾಮ್ ವಿಚಾರಗಳ ಬಗ್ಗೆ ಮತ್ತು ಮೇಲ್ಸೇತುವೆ ನಿರ್ಮಾಣ ಮಾಡೋದ್ರ ಬಗ್ಗೆ ಮಾನ್ಯ ಸಂಸದರಿಗೆ ನಾವು ಸಾರ್ವಜನಿಕರ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಬಹುಶಃ ಅದಕ್ಕೆ ಸ್ಪಂದನೆ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಜೊತೆಗೆ ಇವತ್ತು ಗಡಿನಾಡು ಪ್ರದೇಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಅಂಥೇಳಿ ಅನೇಕ ಜನರು ಮಾತಾಡ್ತಾರೆ. ಆದರೆ ಕನ್ನಡ ಫ್ಲಾಗ್ಗಳನ್ನು ಹಾಕ್ಕೊಂಡು ಕನ್ನಡ ಉದ್ಧಾರ ಆಗಬೇಕು ಅಂತೇಳಿ ಮಾತುಗಳಿಂದ ಹೇಳಿದ್ರೆ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಮಕ್ಕಳುಗಳನ್ನು ಆಂಗ್ಲ ಶಾಲೆಗಳಿಗೆ ಸೇರಿಸಿ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ಅಂತ ಅನ್ನುವ ಮಾತಿದೆಯಲ್ಲ, ಅಂತಕರೇ ಸಂತಾಪ ಸಭೆಗಳನ್ನು ಮಾಡದಂತೆ ಆಗ್ತೈತೆ ಅದು. ಹಾಗಾಗಿ ನಾವು ಕನ್ನಡ ಶಾಲೆಗಳು ಉಳಿಬೇಕು ಅಂತಂದರೆ ನಾವು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಸೇರಿಸಬೇಕು. ಅದೇ ರೀತಿಯಲ್ಲಿ ರಾಜಕೀಯ ಕಾರಣಗಳಿಗಾಗಿ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಎದ್ದಿದೆಯಲ್ಲ, ಅದು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಆನೇಕಲ್ ವಕೀಲರ ಸಂಘ ಅದನ್ನು ಖಂಡಿಸುತ್ತೆ. ರಾಜಕೀಯ ಕಾರಣಗಳು ಏನೇ ಇರ್ಬೋದು, ಈ ಅಖಂಡ ಕರ್ನಾಟಕವನ್ನು ಉಳಿಸಬೇಕು, ನಾವೆಲ್ಲ ಅಖಂಡ ಕರ್ನಾಟಕದಲ್ಲೇ ಇರಬೇಕು. ಆ ಪ್ರತ್ಯೇಕದ ಕೂಗು ಕೇವಲ ನಿಮ್ಮ ರಾಜಕೀಯದ ಘೋಷಣೆ ಆಗಿರಲಿ, ಅದಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಒಡೆಯೋದನ್ನು ನಾವು ಬೆಂಬಲಿಸೋದಿಲ್ಲ. ಮತ್ತು ಇಡೀ ರಾಜ್ಯಾದ್ಯಂತ ಅಂಥ ವಿಚಾರ ಏನಾದರೂ ಬಂದರೆ ವಕೀಲರು ಅದರ ವಿರುದ್ಧವಾಗಿ ನಿಂತ್ಕೋತೀವಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದ, ಬಟ್ ಕೋರ್ಟ್ನಲ್ಲಿ ಸಹ ಕೆಲವೊಂದು ವ್ಯವಹಾರಗಳೆಲ್ಲ ಇಂಗ್ಲೀಷ್ ಜಡ್ಜ್ಮೆಂಟ್ ಆಗಿರ್ಬೋದು, ಮತ್ತು ಅವರಿಗೆ ಇಂಗ್ಲೀಷ್ ನಡೆಯೋದಿಲ್ಲ, ಅದನ್ನು ನೀವು ಯಾಕೆ ಕನ್ನಡಕ್ಕೆ ತರಬಹುದಲ್ವ? ಈಗಾಗಲೇ ಆ ನಿಟ್ಟಿನಲ್ಲಿ ಅನೇಕ ಜನರು ತೊಡಗಿಸ್ತೋದಾವೆ. ಗ್ರಾಮಾಂತರ ಪ್ರದೇಶಗಳಿಂದ ಬಂದಿರತಕ್ಕಂಥ ನಾವುಗಳು ಕನ್ನಡದ ಅತ್ಯಂತ ಎಲ್ಲ ಪುಸ್ತಕಗಳು ಕೂಡ ಇಂಗ್ಲೀಷ್ನಲ್ಲೇ ಇದ್ದಿದ್ದ ಕಾರಣಕ್ಕಾಗಿ ಗ್ರಾಮಾಂತರ ಪ್ರದೇಶಗಳಿಂದ ಕಾನೂನು ಅಭ್ಯಾಸ ಮಾಡೋಕ್ಕೆ ಹೋಗಿದ್ದಾಗ ಬಹಳ ತೊಂದರೆಯನ್ನು ಅನುಭವಿಸಿದ್ದೇವೆ. ಕಾಲಕ್ರಮೇಣ ಅದು ಕನ್ನಡದ ತರ್ಜುಮೆ ಕೂಡ ಬಂದಿದೆ. ಈಗಾಗಲೇ ನಾವು ಅನೇಕ ಜನರು ಕನ್ನಡದಲ್ಲೇನೆ ನಾವು ವಾದಗಳನ್ನು ಮಂಡಿಸುವಂಥದ್ದು, ವಾದ ಪತ್ರಗಳು ಮತ್ತು ಪ್ರತಿವಾದ ಪತ್ರಗಳನ್ನು ಕನ್ನಡದಲ್ಲೇನೆ ಕೂಡ ಹಾಕೋದು, ಮತ್ತು ನಮ್ಮ ವಾದಗಳನ್ನು ಕನ್ನಡದಲ್ಲೇ ಮಂಡಿಸೋದಕ್ಕೆ ನಾವು ನ್ಯಾಯಾಲಯಗಳಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಹಂತ ಹಂತವಾಗಿ ಬಹುಶಃ ಅದು ಚೇಂಜ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.